ಹಾಯ್ ಹಲೋ ಗುಡ್ ಮಾರ್ನಿಂಗ್ ಎಲ್ಲರಿಗೂ. ಸೊ ಟೈಮ್ ಬಂದು 7:52 ಸಂಡೇ ಮಾರ್ನಿಂಗ್ ಇನ್ ಬ್ಯಾಂಗ್ಳೂರ್ ಆಫ್ಟರ್ ಅ ಲಾಂಗ್ ಟೈಮ್. ಸೊ ನಾವು ಇವತ್ತು ಹೊರಟಿರೋ ಜಾಗ ಬಂದು ಅವನಿ ಬೆಟ್ಟ ಅಂತ, ಕೋಲಾರ್ ಕ್ರಾಸ್ ಆಗಿ ಹೋಗ್ಬೇಕು. ಸೊ ನಾವು ನನ್ನ ಫ್ರೆಂಡ್ಸ್ ಎಲ್ಲರೂ ಹೋಗ್ತಿದ್ದೀವಿ. ಇದೆ ನೋಡಿ, ಇದೆ 4 ಗಾಡಿ, ಒಟ್ಟು 5 ಗಾಡಿ ನೋಡಿ. ಇಲ್ಲಿ ಅರ್ಚಾಡ್ತಾವನಲ್ಲ ಅವನೇ ಸತೀಶ್ ರಾಮ್ RX ಅವನದು ನೋಡಿ. ಇದು ನಮ್ಮ ಚಾನಲ್ ನೇಮು, ಆಮೇಲೆ ಜಾಗದ ಹೆಸರು 2 ಒಂದೇ. ಟಿನ್ ಫ್ಯಾಕ್ಟ್ರಿ, ನಂದು ಟಿನ್ಸ್ ಫ್ಯಾಕ್ಟ್ರಿ, ಜಾಗದ ಹೆಸರು ಟಿನ್ ಫ್ಯಾಕ್ಟ್ರಿ. ನೋಡಿ ಇಲ್ಲಿ ಹೋಗ್ತಾನಲ್ಲ ಕ್ಲಾಸಿಕ್ 350, ಇದು ಬಂದು ಅಶ್ವಿನ್, ನೋಡಿರ್ತೀರಾ ಅವನ್ನ ನೋಡಿ. ಇದು ಹಿಮಾಲಯನ್ ಬಂದು ನಂದೀಶ್ ಪಾಟೀಲ್. ಮತ್ತು ನಮ್ಮದು ವಿಂಟೇಜ್ ಗಾಡಿ 1983 ಮಾಡೆಲ್ ಗಾಡಿ ಬಂದು SD 250 ಕ್ಲಾಸಿಕ್. ಹಿಂದೆ ಇದ್ದಾನೆ, ಬಂದಾಗ ತೋರಿಸ್ತೀನಿ ನೋಡಿ. ಹೆಂಗೆ ಅರ್ಚಾಡ್ತಾವನು ಇವನು. ಖುಷಿಯಾಗ್ಬಿಟ್ಟಿದೆ. ಊರಲ್ಲಿದ್ದ ಇಷ್ಟು ದಿನ, ಬ್ಯಾಂಗ್ಳೂರ್ ಬಂದ್ಬಿಟ್ಟು ಖುಷಿಯಾಗ್ಬಿಟ್ಟಿದ್ದಾನೆ. ಕೇಳಿಲ್ಲ ಅಲ್ಲ, ಹೌದು ಸಿಗ್ನಲ್ ಬಿಟ್ಟಿತ್ತಾ? ಸಿಗ್ನಲ್ ಹಾಕ್ಬಿಟ್ರಪ್ಪ. ನಿಂತಿರೋದು ಮಚ್ಚ, ಸಡನ್ ಸಾರಿ ನಿಂತಿರೋದು. ಗಾಡಿ ಇಡುದು ಆಗಿರೋದು ಹುಚ್ಚ ನಿಂಗೆ. ಅಂತ ಗೊತ್ತಿಲ್ಲ ನಂಗೆಲ್ಲ. ಹೈವೇನೆ ಯಾವ ತರ ಗಾಡಿ ಹಿಂಗೆ ನೋಡಿದ್ರ ಇವಾಗ ತಾನೆ ಅಣ್ಣ ಆಕ್ಚುಲಿ AJM ಬ್ರೇಕ್ ಹೊಡೆದು ಕಾರ್ಗೆ ಕಿಸ್ಕೊಟ್ಬಿಟ್ಟಿದ್ದಾನೆ. ಕ್ಲಾಸಿಕ್ ಅಂಡ್ ಕಾರ್ ಪ್ರೇಮ ಪ್ರಣಯ. ಕಾಂಪಿಟೇಷನ್ ಹೋಗೇ ಬಿಡ್ತಾವ್ರಿಬ್ರು. ಯಾವ ತರ ನೋಡಿ. ಓ ಎಂತ ವ್ಯೂ ಇದೆ ನೋಡಿ. ವಾವ್, ಸಕ್ಕತ್ತಾಗಿದೆ. ಅಪ್ಪ, ಒಳ್ಳೆ ಕಲರ್, ಏನು ಒಳ್ಳೆ ಸೈ. ಈ ಕಡೆಯಲ್ಲಿ ನೋಡಿ ಹೆಂಗಿದೆ. ಈ ಕಡೆ ಫುಲ್ ಗ್ರೀನ್. ಈ ಪಟ್ಟಿ ಹೊಡೆದಿದ್ದಾರಲ್ಲ ರೋಡಲ್ಲಿ, ಅದು ಫುಲ್ ಒಂಥರ ಬೇರೆ ಎಫೆಕ್ಟ್ ಕೊಡ್ತಿದೆ ಅನ್ಕೊಳ್ಳಿ. ಸೊ ಈ ಅವನಿ ಬೆಟ್ಟ ಏನಿದೆಯಲ್ಲ, ಅಂದರೆ ನಾನು ನೋಡಿರೋ ಪ್ರಕಾರ, ನಾನೇನು ಅದು ಸಡನ್ನಾಗಿ ಪ್ಲ್ಯಾನ್ ಮಾಡಿರೋದು, ಇದು ಏನು ಪ್ರೀ ಪ್ಲ್ಯಾನ್ಡ್ ರೈಡ್ ಏನಲ್ಲ. ನೀನು ನೈಟು ಫಿಕ್ಸ್ ಮಾಡಿರೋದು ಹಿಂಗೆ ಹೋಗೋಣ ಅಂತ. ಸೊ ಅದಾದ್ಮೇಲೆ ನೋಡಿದೆ ಏನು ಎತ್ತ ಅಂತ, ಈ ಜಾಗ ಹೆಂಗೆ ಅಂತ ನೋಡಿದ್ರೆ ಒಳ್ಳೆ ಹಿಸ್ಟ್ರಿ ಇದೆ ಈ ಜಾಗಕ್ಕೆ. ಇದು ಆ್ಯಕ್ಚುಲಿ ಸೀತಾದೇವಿ ಇದ್ದ ಜಾಗ ಅಂತಂದರೆ
ವಾಲ್ಮೀಕಿ ಮುನಿದು ಆಶ್ರಮದಲ್ಲಿ ಇದ್ದ ಜಾಗ ಇದು. ಸೊ ಇದೇ ಜಾಗದಲ್ಲಿ ನಿಮಗೆ ಅಂದರೆ ಲವ-ಕುಶ ರಾಮ ಸೀತೆ ಮಕ್ಕಳೇನಿದ್ದಾರೆ ಲವ-ಕುಶ, ಸೊ ಅವರು ಹುಟ್ಟಿರೋ ಜಾಗ. ಪ್ಲಸ್ ಸೊ ಆಶ್ರಮಿದ ಯಾಗಕ್ಕೆ ಏನು ರಾಮ ಏನು ಇದು ಕಳಿಸ್ತಾನಲ್ವಾ, ಏನು ಕುದುರೆ ಏನು ಕಳಿಸ್ತಾನೆ, ಸೊ ಅದನ್ನ ಕಟ್ಟಾಕಿರೋ ಜಾಗನೂ ಇದೇನೆ. ಲವ-ಕುಶ ಬಂದು ಕಟ್ಟಾಕಿರೋ ಜಾಗನೂ ಇದೇನೆ. ಸೊ ನೋಡ್ಬೇಕು ಆ ಪ್ಲೇಸಸ್ ಎಲ್ಲ ಇದೆಯಾ ಏನು ಹೆಂಗೆ ಅಂತ. ಸೊ ಎಲ್ಲ ಪ್ಲೇಸಸ್ ಇದೆ ಅಂತ ಹೇಳಿದ್ದಾರೆ. ಕಟ್ಟಾಕಿರೋ ಜಾಗ ಆಗಲಿ ಅಥವಾ ಸೀತೆ ಇದ್ದಿದ್ದ ಜಾಗ ಅಥವಾ ಏನೋ ಸೀತೆ ಅಡಿಗೆ ಮಾಡ್ತಿದ್ದು ಎಕ್ವಿಪ್ಮೆಂಟ್ಸ್ ಥರದ್ದೇನೋ ಸ್ಟೋನ್ ಎಕ್ವಿಪ್ಮೆಂಟ್ಸ್ ಏನೇನೋ ಇತ್ತಪ್ಪ, ಏನೋ ಬರ್ದಿದ್ರು, ನೋಡಿಲ್ಲ ನಾನು ಕರೆಕ್ಟಾಗಿ. ಸ್ವಲ್ಪ ಆಫ್ ರೋಡ್ ಇದೆ. ಓ ಸಖತ್ತಾಗಿದೆ ಗುರು. ಓ ಓ ಓ ಓ ಓ ಓ ಅವು ಅಂಡಮಾನ್. ಹೆಂಗೋ ಮುಂದೆ ಕೇಳೋ, ಇಲ್ಲೇ ಹತ್ರಕ್ಕೆ ಇದು ಯಾರು ರಾಂಗ್ ಲೊಕೇಶನ್ ಹಾಕ್ಬಿಟ್ಟವ್ರ ಗೂಗಲಲ್ಲಿ, ಏನು ಕತೆ? ಅರೆ ಜಾಗ ಮಾತ್ರ ಸಖತ್ತಾಗಿದೆಯಲ್ಲ. ನಾನು ಅಲ್ಲಿ ತನಕ ಹೋಗುತ್ತೆ ಅನ್ಕೊಂಡಿದ್ದೆ. ನಾನು ಹಂಗೆ ಅನ್ಕೊಂಡಿದ್ದೆ, ಇರ್ಬೋದು ಅನ್ಸುತ್ತೆ ನಂಗೆ, ಯಾಕೋ ಡೌಟು. ಹೆಂಗಾಯ್ತಾ ಸರ್? ಇನ್ನ ಇದೆ ಕಣು. ಯಾಕೋ ನಂದು ಹೆಂಗಿದೆಯೋ. ಇಲ್ಲೇ ಇದ್ದಿದ್ದು ಕಣೋ ಸೀತಾದೇವಿ ಎಲ್ಲ ಇಲ್ಲಿ. ಓ ಮೈ ಗಾಡ್, ಇದು ಇಡೀ ದೊಡ್ಡ ಬಂಡ ನಿಂತಿರೋದೆ, ದೊಡ್ಡ ಬಂಡ ನಿಂತಿರೋದೆ ಐಸ್ ಕಡ್ಡಿಯಿಂದ. ಅಂತೂ ಕೊನೆಗೆ ತಲುಪಿದ್ವಿ. ಅಲ್ಲಿ ನೋಡಿ ಕಸ ಹೆಂಗಿದೆ, ಎಲ್ಲಿ ನೋಡಿದ್ರೆ ವೇಸ್ಟೇ. ಸೀತಾ ಪಾರ್ವತಿ ಅಮ್ಮನವರ ಸನ್ನಿಧಿಗೆ ದಾರಿ ಆಗ್ತಿಲ್ಲ. ಅಶ್ವಿನ್ ನೋಡಿದ್ರೆ ಇಲ್ಲಿ ಕಷ್ಟಪಟ್ಟು ತಂಪ ಅಪ್ಪ ಏನೊಂಥರ ಬೇರೆ ಥರ. ಇಲ್ಲಿ ನೋಡಿ ಇಲ್ಲೇ ಶೂ ಬಿಟ್ಟಿದ್ದಾರೆ ಮಚ್ಚ. ಫಸ್ಟ್ ನಾವು ಅಲ್ಲಿ ಬಂದಿದ್ದಲ್ಲ ಮಚ್ಚ, ಅದೇ ರೋಡ್ ತಾನೆ ಅಲ್ವಾ? ಬಾಯ ಇದನ್ನೇ ತಿಂದಿರೋದು, ಕುದುರೆ ಬಂಡನೆ ತಿಂದಿರೋದು ಅಂತ.
ಹ್ಞೂ ಕಣೋ. ಹ್ಞೂ ಅದಕ್ಕೆ ಇಲ್ಲಿ ಬಂದವರಲ್ಲಿ ಹುಲ್ಲು ಹಾಕಿ ಲವ-ಕುಶ ಕಟ್ಟಿ ಹಾಕಿರೋ ಇದನ್ನ. ನಿಂಗೆ ಗೊತ್ತಾಯ್ತಾ ನಾನು ಹಾಕಿದ್ದು? ಅದಕ್ಕೆ ಅವರು ಮೇವು ಅಂತ ಕುದುರೆಗೆ ಅಂತ ಒಂದು ಹಾಕೋದಿಲ್ಲಿ ಈ ಜಾಗಕ್ಕೆ. ಅಂತೂ ಇಂತೂ ಕೊನೆಗೂ ಹೋಗಿ ಬಂದ್ವಿ, ಬೆಟ್ಟ ಹತ್ತು ಬಂದ್ವಿ, ಇಳಿದು ಬಂದ್ವಿ. ಆಮೇಲೆ ರಾಮಲಿಂಗೇಶ್ವರ ಟೆಂಪಲ್ ಇದೆ, ಅವನ್ನೇ ತುಂಬ ಚೆನ್ನಾಗಿದೆ. ಟೆಂಪಲ್ ಕಾಂಪ್ಲೆಕ್ಸ್ ಇರೋದಲ್ಲಿ. ಸೊ ನೀವು ಆಲ್ರೆಡಿ ವಿಡಿಯೋದಲ್ಲಿ ನೋಡಿರ್ತೀರ, ಒಂದು ಸ್ವಲ್ಪ ಬೈಟ್ಸ್ ಇದೆ. ಟೆಂಪಲ್ ಬಂದು 10ನೇ ಶತಮಾನದಿಂದ ಇರೋದು. ಸೊ ಪ್ರತಿಯೊಬ್ಬ ಏನು ದಶರಥ ಮಗನ್ಗೂ ಟೆಂಪಲ್ ಇದೆ ಅಲ್ಲಿ. ಒಂದೊಂದು ಹೆಸರಿದೆ: ಶತ್ರುಘ್ನಲಿಂಗೇಶ್ವರ, ಭರತಲಿಂಗೇಶ್ವರ, ರಾಮಲಿಂಗೇಶ್ವರ, ಲಕ್ಷ್ಮಣಲಿಂಗೇಶ್ವರ ಅಂತೆಲ್ಲ. ಬಟ್ ಲಕ್ಷ್ಮಣಲಿಂಗೇಶ್ವರದೊಳಗಡೆ ಇರೋ ಲಿಂಗನೇ, ಶಿವಲಿಂಗನೇ ಮೋಸ್ಟ್ಲಿ ದೊಡ್ಡದಾಗಿರೋದು ಅನ್ಸುತ್ತೆ. ಅದರೊಳಗಡೆ ಲವ-ಕುಶದು ಇದೂ ಇದೆ, ಟೆಂಪಲ್ ಇದೆ ಒಳಗಡೆಗೆ. ಬಟ್ ಏನಂದರೆ ರಾಮಲಿಂಗೇಶ್ವರ ಟೆಂಪಲ್ ಒಳಗಡೆಗೆ ನಿಮಗೆ ಕ್ಯಾಮ್ರಾ ಅಲೋ ಮಾಡಲ್ಲ, ಯಾಕಂದ್ರೆ ಅಲ್ಲಿ ಪೂಜೆ ಮಾಡ್ತಾರೆ. ಉಳಿದಿರೋ ಕಡೆಗೆ ಅಂದರೆ ಡೈಲಿ ಆರತಿ ಪೂಜೆ ಆ ಥರ ಏನೂ ಇಲ್ಲ. ಸೊ ಹಂಗಾಗಿ ಮೋಸ್ಟ್ಲಿ ಏನಾದರೂ ಇರ್ಬೋದೇನೋ, ಗೊತ್ತಿಲ್ಲ ಏನಂತ. ಬರೋ ಹೆವಿ ಸೈಜ್ ಶಿವಲಿಂಗಗಳು. ನಾವು ದೇವಸ್ಥಾನ ಮುಗಿಸ್ಕೊಂಡು ಎಲ್ಲ ಕೆಲಸ ಅಂದರೆ ದೇವಸ್ಥಾನ ಎಲ್ಲ ನೋಡಿ ಬೆಟ್ಟ ಹತ್ತಿ ಇಳಿದು ಒಳ್ಳೆ ಜಾಗ ಎಂಜಾಯ್ ಮಾಡಿಕೊಂಡು ಬರ್ತಾ ಇರ್ಬೇಕಾದ್ರೆ ನಮಗೊಂದು ಪ್ಲೇಸ್ ಸಿಕ್ತು, ಒಂದು ಲೊಕೇಶನ್ ನೋಡಿದ್ವಿ. ಹಾಗೆ ಸ್ವಲ್ಪ ಯೂಟರ್ನ್ ತಗೊಂಡು ಸ್ವಲ್ಪ ಜಾಗ ಎಕ್ಸ್ಪ್ಲೋರ್ ಮಾಡೋಣ ಅಂತ ಹೋದ್ವಿ. ನೋಡಿದ್ರೆ ಅಲ್ಟಿಮೇಟ್ ಜಾಗ ನೋಡಿ, ಆ ಜಾಗ ಹಿಂಗಿದೆ.
ಬಿಡ್ತಲ್ಲಿ ವೀಲ್ ಊತ್ ಬಿಡ್ತು. ಸೈಕ ಹಿಂಗೆ ಆಗಿದ್ದು ಆಗೋದ್ವಿ ಸುಧೀರ ನಾನು ಮುಂದೆ ಹೋದ್ರೆ ಇವಾಗ ಹೆಂಗ್ ಬಂದೆ ಹಿಡಿದು ಕಳಿಸ್ಬಿಟ್ರು ನಮ್ಮ ಬಾಯಿ ಬಂದ ನಂಗೆ. ಹೌದಾ? ಅಂತ ಪೊಲೀಸ್ ಅವತ್ತು ಹಿಂಗೆ ನುಗ್ಗಿದ್ದಲ್ಲ ಮೀನ್ ಹಿಡಿತಾರೆ ಅಲ್ಲಿ, ಅದಕ್ಕೆ ಮೀನ್ ಹಿಡಿಯೋದಕ್ಕೆ ಅಂದ್ಬಿಟ್ಟೆ ಅಲ್ಲೊಂದು ಇದು ಕಟ್ಟಿದ್ದಾರೆ ಅವರು ಮಧ್ಯ.